ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾನಿವತ್ತು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಪ್ರಾಡಕ್ಟ್ ಯಾವುದು ಅಂತ ಹೇಳ್ತೀನಿ ಬನ್ನಿ. ವಾಷಿಂಗ್ ಪೌಡರ್ ನಿರ್ಮಾ 90ರ ದಶಕದಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದಂತಹ ಡಿಟರ್ಜೆಂಟ್ ಪೌಡರ್ ಇದು. ಈ ವಾಷಿಂಗ್ ಪೌಡರ್ ನಿರ್ಮಾ ಹೇಗೆ ಪ್ರಾರಂಭ ಆಯಿತು, ಇದರ ಮೂಲ ಯಾವುದು, ಇದನ್ನ ಕಂಡುಹಿಡಿದಿದ್ದು ಯಾರು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಾಷಿಂಗ್ ಪೌಡರ್ ನಿರ್ಮಾವನ್ನು ಉಪಯೋಗಿಸಿರ್ತೀರಾ. 90ರ ದಶಕದಲ್ಲಿ ಅಂತೂ ಇದರಲ್ಲಿ ಬರ್ತಿದ್ದಂತಹ ಒಂದು ಆಡ್ ತುಂಬಾ ಪ್ರಸಿದ್ಧಿಯನ್ನ ಪಡೆದಿತ್ತು. ಹಾಗೂ ನಿರ್ಮಾ ಪೌಡರ್ ಇದೆಯಲ್ಲ, ಇದು ತುಂಬಾ ಪಾಪ್ಯುಲರ್ ಅನ್ನ ಪಡ್ಕೊಂಡಿದ್ದು 90ರ ದಶಕದಲ್ಲಿ. ಹಾಗೂ ಇಂದಿನವರೆಗೂ ಕೂಡ ಇದು ಅದೇ ರೀತಿಯಾದಂತಹ ಅದರ ಛಾಪನ್ನ ಮೂಡಿಸ್ಕೊಂಡು ಬಂದಿದೆ. ಹಾಗೂ ಈ ಪ್ರಾಡಕ್ಟ್ ಇಂದಿಗೂ ಕೂಡ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ. ವಾಷಿಂಗ್ ಪೌಡರ್ ನಿರ್ಮಾ ಇದನ್ನ ಕಂಡುಹಿಡಿದಿದ್ದು ಯಾರು ಗೊತ್ತಾ? 1969ರಲ್ಲಿ ಕರ್ಜನ್ ಭಾಯ್ ಪಟೇಲ್ ಅವರು ಈ ವಾಷಿಂಗ್ ಪೌಡರ್ ನಿರ್ಮಾವನ್ನ ಕಂಡುಹಿಡಿದ್ರು. ಕರ್ಜನ್ ಭಾಯ್ ಪಟೇಲ್ ಇವರು 1969ರಲ್ಲಿ ಈ ನಿರ್ಮಾವನ್ನ ಕಂಡುಹಿಡಿತಾರೆ. ಈ ಡಿಟರ್ಜೆಂಟ್ ಪೌಡರ್ ಅನ್ನ ಕಂಡುಹಿಡಿಯೋದಕ್ಕೆ ಕಾರಣ ಏನು ಅಂತಂದ್ರೆ, ಕರ್ಜನ್ ಭಾಯ್ ಪಟೇಲ್ ಅವರು ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ತಾರೆ. ಇವರು 1969ರಲ್ಲಿ ಒಂದು ಡಿಟರ್ಜೆಂಟ್ ಪೌಡರ್ ಅನ್ನ ಕಂಡುಹಿಡಿತಾರೆ. ಇದು 1990ರಲ್ಲಿ ಇವರು ಕಂಡುಹಿಡಿದಂತಹ ನಿರ್ಮಾ ತುಂಬಾ ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತೆ. ಅಂದಿನ ಕಾಲದಲ್ಲಿ ಡಿಟರ್ಜೆಂಟ್ ಪೌಡರ್ ನ ಬೆಲೆ ತುಂಬಾ ದುಬಾರಿಯಾಗಿತ್ತು. 1 ಕೆಜಿ ಡಿಟರ್ಜೆಂಟ್ ಪೌಡರ್ ನ ಬೆಲೆ 13 ರೂಪಾಯಿಗಳಷ್ಟು ಇತ್ತು. ಆದ್ರೆ ಕರ್ಜನ್ ಭಾಯ್ ಪಟೇಲ್ ಅವರು ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದರಿಂದ ಈ ಒಂದು ಡಿಟರ್ಜೆಂಟ್ ಪೌಡರ್ ಅನ್ನ ಸ್ವಲ್ಪ ದಿನಗಳ ಕಾಲ ಅವರು ರಿಸರ್ಚ್ ಮಾಡಿ ಈ ಒಂದು ಪೌಡರ್ ಅನ್ನ ಕಂಡುಹಿಡಿತಾರೆ. ಹಾಗೂ ಕಂಡುಹಿಡಿದಿದ್ದಲ್ಲದೆ ಮನೆ ಮನೆಗೂ ಕೂಡ ಸೈಕಲ್ ನಲ್ಲಿ ಈ ಡಿಟರ್ಜೆಂಟ್ ಪೌಡರ್ ನ ಮಾರ್ಕೆಟಿಂಗ್ ಅನ್ನು ಕೂಡ ಮಾಡ್ತಾರೆ. ಆದ್ರೆ ಇವರು ಕೊಡ್ತಿದ್ದಂತ ಪ್ರೈಸ್ ಕೇವಲ 3 ರೂಪಾಯಿ ಮಾತ್ರ. ಯಾಕಂದ್ರೆ ಮಧ್ಯಮ ವರ್ಗದ ಜನರಿಗೂ ಕೂಡ ಈ ಡಿಟರ್ಜೆಂಟ್ ಪೌಡರ್ ರೀಚ್ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವರು ಮಾರ್ಕೆಟಿಂಗ್ ಅನ್ನ ಸೈಕಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಮತ್ತು ಮನೆ ಮನೆಗೂ ಹೋಗಿ ಇವರು ತಮ್ಮ ಒಂದು ಮಾರ್ಕೆಟಿಂಗ್ ಅನ್ನ ಕೂಡ ಮಾಡ್ತಾರೆ. ಹಾಗೂ ನಿರ್ಮಾ ತುಂಬಾ ಕಡಿಮೆ ಬೆಲೆಗೆ ಎಲ್ಲರಿಗೂ ಕೈಗೆಟುಕುವಂತಹ ಒಂದು ಡಿಟರ್ಜೆಂಟ್ ಪೌಡರ್ ಆಗಿರುತ್ತೆ. ಹಾಗಾಗಿ ಕಷ್ಟಪಟ್ಟು ಇವರು ಮಾರ್ಕೆಟಿಂಗ್ ಅನ್ನ ಪ್ರಾರಂಭ ಮಾಡ್ತಾರೆ. ಇನ್ನು ಈ ಡಿಟರ್ಜೆಂಟ್ ಪೌಡರ್ಗೆ ನಿರ್ಮಾ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಕರ್ಜನ್ ಭಾಯ್ ಪಟೇಲ್ ಅವರು ಈ ಡಿಟರ್ಜೆಂಟ್ ಅನ್ನ ತಯಾರಿಸಿದ ನಂತರ ಅವರ ಮಗಳಾದ ನಿರುಪಮಾ ಇವರ ಹೆಸರಿನಲ್ಲಿ ಈ ಡಿಟರ್ಜೆಂಟ್ ಪೌಡರ್ಗೆ ನಿರ್ಮಾ ಅನ್ನೋ ಹೆಸರನ್ನ ಇಡ್ತಾರೆ. ಅಲ್ಲಿಗೆ ಕೆಲ ದಿನಗಳ ಕಾಲ ರಿಸರ್ಚ್ ಮಾಡಿ ಕರ್ಜನ್ ಭಾಯ್ ಪಟೇಲ್ ಅವರು ಈ ಒಂದು ಡಿಟರ್ಜೆಂಟ್ ಪೌಡರ್ ಅನ್ನ ತಯಾರಿಸ್ತಾರೆ. ಆದ್ರೆ ಈ ಡಿಟರ್ಜೆಂಟ್ ಪೌಡರ್ಗೆ ಏನ್ ಹೆಸರು ಇಡೋದು ಅಂತ ಇದ್ದಾಗ ಕರ್ಜನ್ ಭಾಯ್ ಪಟೇಲ್ ಅವರ ಮಗಳಾದಂತಹ ನಿರುಪಮಾ ಅನ್ನೋ ಹೆಸರನ್ನ ಇಟ್ಕೊಂಡು ಈ ಒಂದು ಡಿಟರ್ಜೆಂಟ್ ಪೌಡರ್ಗೆ ನಿರ್ಮಾ ಅಂತ ಹೆಸರಿಡ್ತಾರೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ ಇವರ ಈ ಪ್ರಾಡಕ್ಟ್. ಅಲ್ಲಿಂದ ಶುರುವಾದಂತಹ ಈ ನಿರ್ಮಾ ಇಂದಿನವರೆಗೂ ಕೂಡ ಮನೆ ಮಾತಾಗಿದೆ. ಮನೆ ಮನೆಗೆ ಹೋಗಿ ಮಾರ್ಕೆಟಿಂಗ್ ಅನ್ನ ಮಾಡದಂತಹ ಈ ಗ್ರೂಪ್ ಮುಂದೆ 1980ರಲ್ಲಿ ಒಂದು ಟಿವಿ ಆಡ್ ಅನ್ನ ಕೊಡುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಪ್ರಸಿದ್ಧಿಯನ್ನ ಪಡೆದಂತಹ ಟಿವಿ ಆಡ್ ಅದು. ವಾಷಿಂಗ್ ಪೌಡರ್ ನಿರ್ಮಾ ಎನ್ನುವ ಹೆಸರಲ್ಲಿ ಪ್ರಾರಂಭವಾದಂತಹ ಈ ಆಡ್ ಮನೆ ಮಾತಾಗುತ್ತೆ. ಈ ಜಾಹೀರಾತಿನಿಂದ ಎಲ್ಲರ ಮನೆಯಲ್ಲೂ ಕೂಡ ನಿರ್ಮಾದ ಒಂದು ಹೊಳಪು ಹೊಳೆಯುತ್ತೆ. ಅಲ್ಲಿಂದ ಈ ಡಿಟರ್ಜೆಂಟ್ ಪೌಡರ್ ವರ್ಲ್ಡ್ ವೈಡ್ ಮನೆ ಮಾತಾಗುತ್ತೆ. ಹಾಗೂ ಎಲ್ಲರೂ ಕೂಡ ಬಳಸಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿದ್ರಲ್ಲ ಈ ನಿರ್ಮಾ ಹೇಗೆ ಪ್ರಾರಂಭವಾಯಿತು, ಈ ಡಿಟರ್ಜೆಂಟ್ ಪೌಡರ್ ಹೇಗೆ ಪ್ರಸಿದ್ಧಿಯನ್ನ ಪಡೀತು ಅಂತ. ಡಿಟರ್ಜೆಂಟ್ ಪೌಡರ್ ನ ಬೆಲೆ ತುಂಬಾ ದುಬಾರಿಯಾಗಿದ್ದಂತಹ ಕಾಲದಲ್ಲಿ ಇಂತಹ ಒಂದು ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡಿ ಕಂಡು ಹಿಡಿದು ಮಾರ್ಕೆಟಿಂಗ್ ಮಾಡಿ, ಅದು ಸೈಕಲ್ ನಲ್ಲಿ ಮಾರ್ಕೆಟಿಂಗ್ ಮಾಡಿ, ನಂತರ ಒಂದು ಟಿವಿ ಆಡ್ ಇಂದ ತುಂಬಾ ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆಯನ್ನ ಪಡ್ಕೊಂಡು ಹಾಗೂ ಎಲ್ಲರ ಮನೆಯಲ್ಲೂ ಮನೆ ಮಾತಾದಂತಹ ಈ ನಿರ್ಮಾ ಇಂದಿಗೂ ಕೂಡ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗೂ ಪ್ರತಿಯೊಬ್ಬರು ಕೂಡ ನಾವು ಅಂಗಡಿಗೆ ಹೋಗ್ಬಿಟ್ಟು ನಾವು ಡಿಟರ್ಜೆಂಟ್ ಪೌಡರ್ ಬೇಕು ಅಂತ ಹೇಳಿದ್ರೆ ನಮ್ಮ ಬಾಯಿಗೆ ಬರುವ ಮೊದಲ ಹೆಸರೇ ನಿರ್ಮಾ ಅಲ್ವಾ? ನೋಡಿದ್ರಲ್ಲ ಹೇಗಿತ್ತು ಈ ಪ್ರಾಡಕ್ಟ್. ನೀವು ಕೂಡ 90s ಕಿಡ್ ಆಗಿದ್ರೆ ಅಥವಾ ನಿರ್ಮಾ ಡಿಟರ್ಜೆಂಟ್ ಪೌಡರ್ ನ ಉಪಯೋಗಿಸ್ತಿದ್ರೆ ನೀವು ಕೂಡ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮನೇಲಿ ನೀವು ಯಾವ ಡಿಟರ್ಜೆಂಟ್ ಪೌಡರ್ ನ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ, ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.